ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ಇಂದು ಒಂದು ಸುವರ್ಣ ಸಂಭ್ರಮದ ಪೂರ್ವ ಸಿದ್ಧತೆಗಾಗಿ ಎಲ್ಲ ಸ್ನೇಹಿತರ ಜೊತೆಗೆ ನಾವು ಶಾಲೆಗೆ ಬಂದಿದ್ವಿ. ಇಲ್ಲಿ ನೋಡಿ ಭಾಳ ಉತ್ಸುಕತೆಯಿಂದ ಕೆಲಸ ಕಾರ್ಯಗಳ ನಡೀತಾ ಇದ್ದಾವೆ. ಯಾಕಂತಂದರೆ ಬಣ್ಣದ ಒಂದು ಕೆಲಸ ಭಾಳ ಒಂದು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಸಾಕಷ್ಟು ಇಲ್ಲಿ ಕೆಲಸಗಳು ಕಾರ್ಯಗಳು ನಡೀತಾ ಇದ್ದಾವೆ. ಮತ್ತು ವಿದ್ಯಾದೇವಿ ತಾಯಿ ಶಾರದೆ ಮಾತೆಯ ಒಂದು ಮೂರ್ತಿ ಪ್ರತಿಷ್ಠಾಪನೆಗಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಅತಿಥಿ ಮಹೋದಯರು ಕೂಡ ಈಗಾಗಲೇ ಒಂದು ಡೇಟ್ ಫಿಕ್ಸ್ ಮಾಡಿ ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಮಿತ್ರರು ಎಲ್ಲ ಹೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನು ಕೆಲವೇ ದಿನಗಳಲ್ಲಿ 28 ಅಥವಾ 30 ದಿನಗಳ ದಿನ ಮಾತ್ರ ಬಾಕಿ ಇರುವುದರಿಂದ ಎಲ್ಲರೂ ಇನ್ನೂ ಹೆಚ್ಚಿನ ಉತ್ಸುಕತೆಯಿಂದ ಇದರೊಳಗೆ ಒಂದು ವಿಚಾರ ಹೇಳ್ತೀನಿ. ಯಾಕಂತಂದ್ರೆ ಇನ್ನೂ ಕೆಲಸ ಕಾರ್ಯಗಳು ಇನ್ನೂ ಭಾಳ ಅದಾವು. ಮತ್ತು ಎಲ್ಲರೂ ಕೂಡ ಬ್ಯಾಚಸ್ ಅಂತ ಯಾರು ಏನು ಕುಂದ್ರಾಕ್ ಹೋಗ್ಬೇಡ್ರಿ. ನಿಮ್ಮ ಒಂದು ಕಲ್ತಂಥ ಶಾಲೆ ಐತಿ, ಒಂದು ಭಕ್ತಿಯಿಂದ ಮತ್ತೆಲ್ಲರ ಸೇವೆಯಿಂದ ನೀವು ಸಲ್ಲಿಸಬೇಕಂತ ತಮ್ಮಲ್ಲಿ ಮತ್ತೆ ವಿನಂತಿ ಮಾಡ್ಕೊಳ್ತೀವಿ. ಇನ್ನು ಪ್ರತಿ ರವಿವಾರ ಕೂಡ ಪೂರ್ವ ಸಿದ್ಧತೆಯಲ್ಲಿ ಕೆಲಸ ಕಾರ್ಯಗಳು ನಡೀತಿರ್ತಾವೆ. ಎಲ್ಲರೂ ಕೂಡ ಪ್ರತಿ ರವಿವಾರ ಬಂದಾಗಿ ನೀವು ಇಲ್ಲೇ ಬಂದ ವಿಚಾರ ಮಾಡಿಯೂ ಹೋಗ್ಬೋದು. ಮತ್ತು ಇಲ್ಲೇನ ಕೆಲಸ ಕಾರ್ಯಗಳು ಭಾಳಷ್ಟು ಇರೋದರಿಂದ ಮತ್ತು ಇನ್ನು ಮುಂದೆ ಸಮಿತಿಗಳು ಕೂಡ ನಾವು ರಚನೆ ಮಾಡೋರ್ದೆವು. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಈ ಪೂರ್ವ ಸಿದ್ಧತೆಯ ತಯಾರಿಗಾಗಿ ಎಲ್ಲರೂ ಬರಬೇಕಂತ ಈ ಮೂಲಕ ವಿನಂತಿ ಮಾಡ್ತೀನಿ. ಕೆಲವೊಬ್ಬರು ಬ್ಯಾಚ್ ಲೀಡರ್ಸ್, ಕೆಲವೊಬ್ಬರು ಆ್ಯಕ್ಟಿವ್ ಆಗಿದ್ದಾರೆ. ಇನ್ನು ಕೆಲವು ಭಾಳಷ್ಟು ಬ್ಯಾಚ್ ಲೀಡರ್ಸು ನಿಮ್ಮ ಒಂದು ಸಹಮಿತ್ರರಿಗೆ ಭೇಟಿ ಆಗಿಲ್ಲ. ದಯಮಾಡಿ ಅವ್ರಿಗೆಲ್ಲರಿಗೂ ಭೇಟಿ ಆಗ್ರಿ. ನಾವು ಕೂಡ ಅವ್ರು ಭೇಟಿ ಆದಾಗ ಕೇಳ್ತಿರ್ತೀವಿ, ನಿಮ್ಮ ಬ್ಯಾಚ್ ಲೀಡರ್ಸ್ ನಿಮಗೇನಾದರೂ ವಿಷಯ ಹೇಳಿದ್ದಾರೆ, ನಮಗೇನು ಹೇಳಿಲ್ಲ ಅಂತಾರೋ. ಹಂಗೇನು ಆಗೋದು ಬೇಡ. ಅವರೇ ಒಂದು ಅಭಿಮಾನದಿಂದ ನಾವು ಮಾಡ್ತೀವಿ ರೀ, ನಮ್ಮ ಬ್ಯಾಚ್ ಲೀಡರ್ಸ್ ನಾವು ಭೇಟಿ ಆಗ್ತೀವಿ ಅಂತ ಹೇಳ್ತಾರೋ. ಮತ್ತು ಈಗಾಗಲೇ ಸಾಕಷ್ಟು ಜನ ಕೂಡ ದೇಣಿಗೆಯನ್ನು ಕೊಡೋಕೆ ಮುಂದೆ ಬಂದಿದ್ದಾರೆ. ಮತ್ತು ಕೆಲಸ ಅದೇ ರೀತಿಯಾಗಿ ಭಾಳ ಅಚ್ಚುಕಟ್ಟಿನಿಂದ ಎಲ್ಲ ನಮ್ಮ ಪ್ರೀತಿಯ ಪಾತ್ರರಾದಂಥ ಎಲ್ಲ ಸ್ನೇಹಿತರು ಕೆಲಸವನ್ನು ಮಾಡಕತ್ತಾರು. ಮತ್ತು ಅಗದಿ ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಭಾಳ ಒಳ್ಳೆಯ ಚೆನ್ನಾಗಿನ ಮಾಡುವ ವಿಚಾರ ಎಲ್ಲರೂ ಇಟ್ಕೊಂಡಾರೆ. ಅದಕ್ಕೆ ಅದ್ರ ಬಗ್ಗೆ ನಕಾರಾತ್ಮಕವಾಗಿ ಏನು ಮಾತಾಡೋದು ಬೇಡ. ಅದನ್ನೇನು ಮಾಡೋಣ್ರೆ ಅಗದಿ ನೀಟಾಗಿ ಒಂದು 10 ಹಳ್ಳಿ ಒಳಗೆ ಆಗುವಂಥ ಒಂದು ಕಾರ್ಯಕ್ರಮನ ನೋಡಬೇಕು. ಜನ ಮಾಡಿದ್ರಂತ ಖುಷಿ ಪಡುವಂಥ ಒಂದು ಕಾರ್ಯಕ್ರಮ ಐತಿ. ನಮ್ಮ ಎಲ್ಲರ ಒಂದು ಸಂಭ್ರಮ ಐತಿ. ಈ ಶಾಲೆಯಿಂದ ನಾವು ಕಲಿತ ಒಂದು ತನ್ನ ಒಂದು ಅಂದ್ರೆ ಇದೊಂದು ಋಣ ಮುಗ್ಸಕ್ಕಂತೂ ಆಗೋದಿಲ್ಲ. ಒಂದು ಪ್ರಯತ್ನ ಮಾಡೋಕ್ಕಂತೂ ಒಂದು ಮಾರ್ಗ ಐತೆ ಅಂತ ತಿಳ್ಕೊಂಡು ಇವತ್ತು ನಾವು ಕೂಡ ಎಲ್ಲ ಸ್ನೇಹಿತರ ಜೊತೆ ಬೆರೆತು ಇಲ್ಲಿ ರೂಪರೇಷೆಗಳನ್ನು ಹಿಡಿದು ಭಾಳ ಸಂತೋಷ ಆಯಿತು ಅಂತ ಈ ಮೂಲಕ ಹೇಳ್ತೀನಿ. ಬರುವ ಇನ್ನೊಂದು ವಿಚಾರ, ಎಲ್ಲ ಬ್ಯಾಚ್ ಲೀಡರ್ಸ್ ಮುಂದಿನ ರವಿವಾರ ಮತ್ತೆ ಇಲ್ಲಿ ನಾವು ಪೂರ್ವ ಸಭೆಯನ್ನು ಕರಿತೀವಿ. ದಯಮಾಡಿ ಬ್ಯಾಚ್ ಲೀಡರ್ಸ್ ನಿಮ್ಮ ಕಡೆ ಎಷ್ಟು ಅಮೌಂಟ್ ಸಂಗ್ರಹ ಆಗೈತಿ ಆ ಸಂಗ್ರಹದ ಅಮೌಂಟವನ್ನು ತಂದು ತಲುಪಿಸ್ರಿ. ಮತ್ತು ಎಲ್ಲ ನಿಮ್ಮ ಎಲ್ಲ ಮಿತ್ರರಿಗೂ ಕೂಡ ಭೇಟಿ ಆಗ್ರಿ. ಮತ್ತು ಎಷ್ಟು ನೀವು ಪ್ರತಿ ರವಿವಾರ ಬೇಕಾದಷ್ಟು ಜನನೂ ಬರ್ರಿ. ಎಲ್ಲ ಕಾರ್ಯಕ್ರಮ ರೂಪರೇಷೆ ನೋಡ್ಕೊರಿ, ಸಮಿತಿಯೊಳಗೆ ಭಾಗಿಯಾಗ್ರಿ. ಇನ್ನೂ ನಿಮ್ಮ ಏನಾರು ಸಲಹೆ ಸೂಚನೆಗಳಿದ್ದರೂ ನಮಗೆ ಹೇಳ್ರಿ. ಒಟ್ಟಿನಲ್ಲಿ ಒಂದು ಎಲ್ಲ ಸುತ್ತಮುತ್ತ ತುರ್ಮರಿ, ಹೊಳೆನಗಲಾಪುರ, ಕಡತನಾಳ, ಕದ್ರೊಳ್ಳಿ ಎಲ್ಲರೂ ಸೇರಿ ಮಾಡುವಂಥ ಒಂದು ಅಕ್ಷರ ಜಾತ್ರೆ, ಒಂದು ಸವಿ ನೆನಪಿನ ಒಂದು ದೊಡ್ಡ ಜಾತ್ರೆ ಆಗ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಅದನ್ನು ಮಾಡ್ತೀವಿ ಅಂತ ಎಲ್ಲರೂ ಉತ್ಸುಕತೆ ಹೊಂದಿದ್ದಾರೆ. ನೀವು ಕೂಡ ಅದಕ್ಕೆ ಸಾಥ್ ಕೊಡ್ತೀರಂತ ನಾವು ಅಂದ್ಕೊಂಡಿದ್ದೀವಿ.